ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲಿ ನೋವಾಯಿತು ಮಹಾದೇವ ಅಂತ ಕಾವ್ಯ ಕಾಲನ್ನು ನೋಡುವಾಗ ಮಹಾದೇವ ಅವಳನ್ನೇ ನೋಡ್ತಾ, ನೋಡಿದೆ ಕಾವ್ಯ, ನನಗೆ ಕಾಲು ನೋವು ಅಂತ ಹೇಳಿದ್ದಕ್ಕೆ ನನ್ನ ಹೆಂಡರು ಎಷ್ಟೊಂದು ಗಾಬರಿ ಪಟ್ಕೊಂಡವ್ರೆ. ಅಪ್ಪ ಶತ್ರು, ನಿನಗೊಂದು ಸೆಲ್ಯೂಟ್ ಕೊಂಡ್ಲೋ. ನನ್ನ ಹೆಂಡರು ಹೃದಯದಾಗೆ ಕಾಳಜಿ ಹುಟ್ಟಿಸಿಬಿಟ್ಟಿದ್ಯಾ ನೀನು. ನನಗೆ ಹೊಡೆಯೋಕೆ ಅಂತ ಸ್ಕೇಲ್ ಎತ್ಕೊಂಡವಳು ಈಗ ನನ್ನ ಕಾಲು ಒತ್ತುತ್ತಾವಳೆ ಅಂತಾನೆ ಮಹಾದೇವ. ಅಂದರೆ ಇದು ನಾಟಕನ? ಅತಿಯಾಯ್ತು ಮಹಾದೇವ, ಸುಳ್ಳು ಹೇಳಿ ನನ್ನ ಗಾಬರಿ ಪಡಿಸ್ತೀಯಾ? ಇರು ನಿನ್ನ ಅಂತ ಮತ್ತೆ ಹೊಡೆಯೋಕೆ ಬರ್ತಾಳೆ ಕಾವ್ಯ. ಮಹಾದೇವ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಚೆ ಪ್ರೇಮ ಅಮ್ಮೋರೆ ಅಂತ ಕರಿತಾ ಒಬ್ಬರು ಬಂದು ನಿಶ್ಚಿತಾರ್ಥಕ್ಕೆ ಒಡವೆಗಳನ್ನು ತಂದಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ. ಆಗ ಪ್ರೇಮ ಒಡವೆನೆಲ್ಲ ನೋಡ್ತಾಳೆ. ಮಹಾದೇವ ಅವರು ಒಡವೆ ಹೇಳಿದರು, ಅವರಿಗೆ ಕೊಟ್ಬಿಡಿ ಅಮ್ಮ ಅಂತ ಇನ್ನೊಂದಿಷ್ಟು ಒಡವೆನ ಕೊಟ್ಟು ಹೋಗ್ತಾರೆ. ಅತ್ತೆ ಪಂಚಮಿ ನಿಶ್ಚಿತಾರ್ಥಕ್ಕೆ ಆರ್ಡ್ರ್ ಮಾಡಿರೋ ಒಡವೆ ಎಲ್ಲ ಬಂದಿದೆ, ಬನ್ನಿ ಅಂತಾಳೆ ಪ್ರೇಮ. ಆಗ ಮಹಾದೇವ ಓಡಿ ಬರ್ತಾ ಪ್ರೇಮನ ನೋಡಿ ನಿಂತ್ಕೋತಾನೆ. ಅಮ್ಮ ನೀವಾ ಮಹಾದೇವ ಅವರೇ ಅಂತಾಳೆ ಪ್ರೇಮ. ನಾನೇ ಹೆದರ್ಕೊಂಡು ಬಿಟ್ರಾ ಅಂತಾನೆ ಮಹಾದೇವ. ಅವರು ನಿಮಗೆ ಕೊಡಿ ಅಂತ ಹೇಳಿದರು, ಏನಿದು ಅಂತ ಪ್ರೇಮ ಬ್ಯಾಗ್ನ ಕೊಡ್ತಾಳೆ. ಏನಿಲ್ಲ ಪ್ರೇಮ ಅವರೇ ಅಂತಾನೆ ಮಹಾದೇವ. ಬಂಗಾರದ ಅಂಗಡಿಯವರು ಕೊಟ್ಟು ಹೋಗಿದ್ದಾರೆ ಅಂದಮೇಲೆ ಇದರಲ್ಲಿ ಇರೋದು ಬಂಗಾರನೇ ಅಂತ ಗೊತ್ತಾಯಿತು. ಅಲ್ಲ, ಪಂಚಮಿಗೆ ಒಡವೆಗಳೆಲ್ಲ ಆರ್ಡ್ರ್ ಮಾಡಿದ್ದೀವಿ, ಅದನ್ನು ಯಾಕೆ ತರಿಸಿದ್ರಿ ಅಂತಾಳೆ ಪ್ರೇಮ. ಅದು ಪಂಚಮಿಗಲ್ಲ, ನನ್ನ ಹೆಂಡರು ಕಾವ್ಯಂಗೆ ನನ್ನ ಕಡೆಯಿಂದ ಸಣ್ಣ ಉಡುಗೊರೆ ಅಂತಾನೆ ಮಹಾದೇವ. ಸಣ್ಣ ಉಡುಗೊರೆನಾ? ತುಂಬ ದೊಡ್ಡದಾಗಿದೆ ಮಹಾದೇವ ಅವರೇ, ಅತ್ತೆ ಬಂದರು ಅಂತಾಳೆ ಪ್ರೇಮ. ಅಯ್ಯಯ್ಯೋ, ವಿಷಯ ಹೇಳಿಬಿಡಿ ಅಂತ ಮಹಾದೇವ ಓಡ್ತಾನೆ. ಪ್ರೇಮ ಜೋರಾಗಿ ನಗ್ತಾಳೆ. ಆ ಕಲ್ಯಾಣಿ ಬಂದು, ಪ್ರೇಮ ಒಡವೆ ಬಂತಾ? ಮಹಾದೇವ ಯಾಕೆ ಹಾಗೆ ಓಡೋದ ಅಂತಾರೆ. ಅದು ಅತ್ತೆ, ಮಹಾದೇವ ಅವರು ಕಾವ್ಯಂಗೋಸ್ಕರ ಹೊಸ ಒಡವೆಗಳನ್ನು ಆರ್ಡ್ರ್ ಮಾಡಿದ್ರಂತೆ, ಅದನ್ನು ಬಂಗಾರದ ಅಂಗಡಿಯವರು ಕೊಟ್ಟೋದ್ರು. ಕಾವ್ಯಂಗೋಸ್ಕರ ಒಡವೆ ತರಿಸಿದೆ ಅಂತ ಹೇಳಿದಾಗ ಮಹಾದೇವ ಅವರು ಎಷ್ಟು ನಾಚ್ಕೋತಿದ್ರು ಗೊತ್ತಾ ಅಂತಾಳೆ ಪ್ರೇಮ. ನನಗಂತೂ ತುಂಬ ಖುಷಿ ಆಗ್ತಿದೆ. ಅವತ್ತು ನಮ್ಮ ರಾಮ್ ನಿನಗೆ ಒಡವೆಗಳನ್ನು ಕೊಡಿಸ್ದ, ಇವತ್ತು ಮಹಾದೇವ ಕಾವ್ಯಂಗೆ ಕೊಡಿಸಿದ್ದಾನೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಪ್ರೇಮ. ಮಹಾದೇವ ಕಾವ್ಯನ ತುಂಬ ಇಷ್ಟಪಡ್ತಾನೆ ಅಂತಾರೆ ಕಲ್ಯಾಣಿ. ಹೌದು ಅತ್ತೆ, ಅದು ಕಾಣಿಸ್ತಿದೆ ಅವ್ರ ಮುಖದಲ್ಲಿ ಅಂತಾಳೆ ಪ್ರೇಮ. ನೀನು ಮತ್ತು ರಾಮ್, ನಮ್ಮ ಮಹಾದೇವ ಮತ್ತು ಕಾವ್ಯ ಯಾವಾಗಲೂ ಹೀಗೆ ಖುಷಿಯಾಗಿ ಸಂತೋಷವಾಗಿದ್ದರೆ ನನಗಷ್ಟೇ ಸಾಕು ಅಂತಾರೆ ಕಲ್ಯಾಣಿ. ಅತ್ತೆ, ನಿಮ್ಮ ಆಶೀರ್ವಾದ ಇದ್ದರೆ ನಾವು ಯಾವಾಗಲೂ ಖುಷಿಯಾಗಿರ್ತೀವಿ ಅಂತಾಳೆ ಪ್ರೇಮ. ಸರಿ, ಒಡವೆ ನೋಡೋಣ ಬಾ ಅಂತ ಕಲ್ಯಾಣಿ ಹೋಗ್ತಾರೆ. ಈಚೆ ಕಾವ್ಯ ರೂಮಿಗೆ ಬಂದಾಗ ಬೆಡ್ ಮೇಲೆಲ್ಲ ಒಡವೆ ಇರುತ್ತೆ. ಅದನ್ನು ನೋಡಿ, ಅರೆ ಇದೆಲ್ಲ ನಾನು ಪಂಚಮಿ ಎಂಗೇಜ್ಮೆಂಟ್ಗೆ ಸೆಲೆಕ್ಟ್ ಮಾಡಿದ ಒಡವೆ ಅಲ್ವಾ, ಅದು ಹೇಗೆ ಇಲ್ಲಿಗೆ ಬಂತು? ಯಾರಾದರೂ ಮರ್ತು ಹೋದ್ರೆ ಹೇಗೆ ಅಂತಾಳೆ. ಯಾರೂ ಮರ್ತಿಲ್ಲ ಕಣಮಿ, ಅವೆಲ್ಲ ನಿನಗೋಸ್ಕರನೇ ಬಂದಿರೋದು ಅಂತ ಮಹಾದೇವ ಬರ್ತಾನೆ. ಇದು ನಾನು ಪಂಚಮಿಗೆ ಸೆಲೆಕ್ಟ್ ಮಾಡಿರೋ ಜ್ಯುವೆಲರೀಸು ಅಂತಾಳೆ ಕಾವ್ಯ. ಪಂಚಮಿಗೆ ಒಡವೆ ಆಯ್ಕೆ ಮಾಡಬೇಕಾದ್ರೆ ನಿನ್ನ ಕಣ್ಣಲ್ಲಿ ಒಡವೆ ಬಗ್ಗೆ ಇರೋ ಪ್ರೀತಿ ಸಂತೋಷನ ಕಂಡೆ, ಅದಕ್ಕೆ ನಿನಗೂ ಇರಲಿ ಅಂತ ಇದನ್ನೆಲ್ಲ ನಾನೇ ಆರ್ಡ್ರ್ ಮಾಡಿದ್ದು. ಮದುವೆ ಆದಾಗಿಂದ ನಾನು ನಿನಗೆ ಒಂದು ಗುಂಡ್ಪಿನನ್ನು ಕೊಡಿಸ್ಲಿಲ್ಲ, ಅದಕ್ಕೆ ಇದನ್ನೆಲ್ಲ ತಂದಿದ್ದು ಅಂತಾನೆ ಮಹಾದೇವ. ನಿನಗೆ ತಲೆ ಏನಾದರೂ ಕೆಟ್ಟಿದ್ಯಾ? ಮೊದಲು ಇದನ್ನೆಲ್ಲ ತಗೊಂಡೋಗಿ ಜ್ಯುವೆಲರಿ ಶಾಪ್ನವರಿಗೆ ಕೊಟ್ಟು ಬಾ ಹೋಗು, ನನಗೆ ಇದ್ಯಾವುದು ಬೇಡ ಅಂತಾಳೆ ಕಾವ್ಯ. ಜಗತ್ತಲ್ಲಿ ಎಲ್ಲ ಹೆಂಗಸರು ಗಂಡಂದರು ಒಡವೆ ಕೊಡಿಸಲ್ಲ ಅಂತ ಜಗಳ ಮಾಡೋದನ್ನು ಕೇಳಿದ್ದೀನಿ, ನೋಡಿದ್ದೀನಿ. ನೀನೇನಮ್ಮಿ ಒಡವೆ ತಂದಿದ್ದೀನಿ ಅಂತ ನನ್ನ ಮ್ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ನನ್ನ ಹೆಂಡ್ರಂಗೆ ನಾನು ಇದನ್ನೆಲ್ಲ ಕೊಡಿಸ್ಬಾರ್ದೆ ಅಂತಾನೆ ಮಹಾದೇವ. ನೋಡು, ನನ್ನ ಹಾಗೆ ಕರಿಬೇಡ ಅಂತಾಳೆ ಕಾವ್ಯ. ಹೆಂಡ್ತಿ ಅಂದ ಕರೀದೆ ಇನ್ನೇನು ಕರೀಲಿ, ಪ್ರೀತಿಯಿಂದ ಕೊಟ್ಟಿದ್ದನ್ನು ಬೇಡ ಅನ್ನಬಾರ್ದು ಅಂತ ನಮ್ಮವ್ವ ಹೇಳ್ತಿರ್ತಾಳೆ. ತಗ ಇದೆಲ್ಲ ಹಾಕ್ಕೊಂಡು ಸಂಭ್ರಮ ಪಡು ಅಂತಾನೆ ಮಹಾದೇವ. ನೋಡು ಮಹಾದೇವ, ಜಗತ್ತಲ್ಲೇ ಪ್ರೀತಿ ಅನ್ನೋದು ಇರಬೇಕು. ಪ್ರೀತಿ ಅನ್ನೋದು ಇದ್ದರೆ ಒಂದು ಸಣ್ಣ ಪ್ಲಾಸ್ಟಿಕ್ ಕಪ್ ಕೊಟ್ಟರು ಪ್ರೀತಿಯಿಂದ ಸ್ವೀಕರಿಸ್ಬೋದು. ಆದರೆ ನಮ್ಮಿಬ್ಬರ ಮಧ್ಯೆ ಪ್ರೀತಿನೇ ಇಲ್ಲ ಅಂದಮೇಲೆ ಇಷ್ಟೊಂದು ಬೆಲೆ ಬಾಳೋ ಒಡವೆ ಇಟ್ಕೊಂಡು ನಾನೇನು ಮಾಡಲಿ? ನನಗೆ ಇದು ಯಾವುದು ಬೇಕಿಲ್ಲ, ಮೊದಲು ತಗೊಂಡು ಹೋಗಿ ಕೊಡು. ನೋಡು, ನಾನು ಬಂಗಾರಕ್ಕೆ ಕರಗೋ ಹುಡುಗಿನೂ ಅಲ್ಲ ಅಂತಾಳೆ ಕಾವ್ಯ. ಪಿರುತಿ ಇಲ್ವಾ? ಎಷ್ಟೊಂದು ಸುಲಭವಾಗಿ ಹೇಳಿಬಿಟ್ಟೆ ಕಾವ್ಯ. ಜಗತ್ತಲ್ಲಿ ಎಲ್ರಿಗೂ ಎಲ್ಲನೂ ಸಿಗಾಕಿಲ್ವಂತೆ. ನಮ್ಮ ವಿಷಯದಲ್ಲಿ ನನ್ನ ಹೆಂಡರಿಂದ ನನಗೆ ಒಂಚೂರು ಪಿರುತಿ ಸಿಗೋ ಥರ ಕಾಣ್ತಿಲ್ಲ. ಹಾಗಂದ್ಬಿಟ್ಟು ನಾನೇನು ಇಟ್ಟು ಹೆಜ್ಜೆನ ಹಿಂದಕ್ಕಿಡೋಕ್ಕಿಲ್ಲ. ಅದು ಅಲ್ಲದೆ ನಾನು ಇದನ್ನೆಲ್ಲ ನಿನ್ನ ಕಂಡ್ಕೊಳ್ಳೋಕ್ಕೆ ತಂದಿಲ್ಲ, ನಿನ್ನ ಮುಖದಲ್ಲಿ ಒಂದು ಸಣ್ಣ ನಗು ನೋಡೋದಕ್ಕೆ ತಗೊಂಡು ಬಂದೆ. ನೋಡು ಕಾವ್ಯ, ಇವತ್ತು ನಿನ್ನ ಮನಸ್ಸು ಕಲ್ಲಾಗಿರ್ಬೋದು, ಆದರೆ ಒಂದಲ್ಲ ಒಂದಿನ ಈ ಮಹಾದೇವನ ಮೇಲೆ ನಿನಗೆ ಪಿರುತಿ ಹುಟ್ಟೈತೆ. ಇದೇ ಮಹಾದೇವನಿಗೋಸ್ಕರ ನೀನು ಕಣ್ಣೀರು ಹಾಕೋ ದಿನಾನೂ ಬಂದೇ ಬರ್ತೈತೆ. ಈ ಕಲ್ಲನ್ನು ನೀನು ಪಿರುತಿಯಿಂದ ಮುಟ್ಟೋ ದಿನವೂ ಬರ್ತದೆ. ಅಲ್ಲಿವರೆಗೆ ಈ ಮಹಾದೇವ ಕಾಯ್ತಾನೆ. ಈ ಒಡವೆಗಳು ಇಲ್ಲೇ ಇರ್ತವೆ, ನಿನಗೆ ಯಾವಾಗ ಇಷ್ಟ ಆಯ್ತದೋ ಆವಾಗ ಹಾಕು ಅಂತಾನೆ ಮಹಾದೇವ. ಸುಮ್ಮನೆ ಇಲ್ಲದ ಕನಸು ಕಾಣಬೇಡ, ಈ ಕನಸುಗಳೇ ನಿನಗೆ ಮುಂದೆ ನೋವು ಕೊಡೋದು ಅಂತ ಕಾವ್ಯ ಹೋಗ್ತಾಳೆ. ಈಚೆ ಧನರಾಜ್ ಸ್ನೇಹ, ನಿನ್ನ ಪ್ಲ್ಯಾನ್ ಕೇಳಿದ ಮೇಲೆ ನೀನು ತಂದೆಗೆ ತಕ್ಕ ಮಗಳು ಅನ್ನಿಸ್ತಿದೆ. ಆ ರಾಮ್ ಕೋರ್ಟಲ್ಲಿ ನಮಗೆ ಅವಮಾನ ಮಾಡಿರ್ಬೋದು, ಆದರೆ ನೀನು ಅವನ ಕುತ್ತಿಗೆಗೆ ಹಾಕಿದಾಗ ಅವನ ಉಸಿರುಗಟ್ಟಿಸಿ ಸಾಯಿಸುತ್ತೆ ಮಗಳೇ ಅಂತಾರೆ. ಡ್ಯಾಡಿ, ಪ್ರೀತಿಲಿ ಸೋತೋಳು ಸುಮ್ಮನೆ ಇರ್ಬೋದು, ಆದರೆ
ಅವಮಾನಗೊಂಡವಳು ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ರಾಮ್ ಮತ್ತೆ ವಾಪಸ್ ಬಂದೇ ಬರ್ತಾನೆ. ಆದರೆ ಡಾಕ್ಟರ್ ಆಗಲ್ಲ. ನನ್ನ ಮಾತು ಕೇಳು ಕೈಗೊಂಬೆಯಾಗಿ. ಅವನು ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ನನ್ನ ಪರ್ಮಿಷನ್ ತಗೊಂಡೇ ಇರಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರಿ ಅಂತಾಳೆ ಸ್ನೇಹ. ಆಗ ರಾಮ್ ಬಂದು ಎನ್ವಲಪ್ನ ಬಿಸಾಕಿ, ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಏನು ಹೊಸ ನಾಟಕ ಶುರು ಮಾಡಿದ್ದೀರಾ? ನಾನು ಆಲ್ರೆಡಿ ಹಾಸ್ಪಿಟ್ಲಿಗೆ ರಿಸೈನ್ ಮಾಡಾಯಿತು. ನನಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು. ನೋಟಿಸ್ ಕಳಿಸಿ ನನ್ನ ಕೆಣಕ್ತಿದ್ದೀರಾ? ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅಂತಾನೆ ರಾಮ್. ಕೂಲ್ ಡೌನ್, ಕೈ ಇಳಿಸು. ಇಷ್ಟೊಂದು ಕೋಪ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ರಿಸೈನ್ ಮಾಡಿ ಹಾಸ್ಪಿಟಲನ್ನು ಲೂಟಿ ಮಾಡಿ ಇಷ್ಟು ಈಸಿಯಾಗಿ ಬಚಾವಾಗಬಹುದು ಅಂದ್ಕೊಂಡಿದ್ಯಾ ಅಂತಾಳೆ ಸ್ನೇಹ. ವಾಟ್, ಲೂಟಿನ? ನಾನಾ ಅಂತಾನೆ ರಾಮ್. ಹಾಗಾದರೆ ನೀನು ಈ ನೋಟಿಸನ್ನು ಸರಿಯಾಗಿ ಓದಿಲ್ಲ ಅನಿಸುತ್ತೆ. ಪೂರ್ತಿ ಓದಿದರೆ ನಿನಗೆ ಗೊತ್ತಾಗ್ತಿತ್ತಲ್ಲ ರಾಮ್ ಅಂತಾಳೆ ಸ್ನೇಹ. ಇದರಲ್ಲಿ ಓದುವಂಥದ್ದೇನಿದೆ? ಇದರಲ್ಲಿ ಸುಳ್ಳು ಕೇಸ್ ಹಾಕಿಸಿ ನನ್ನ ಕಟ್ಟಾಕೋಕ್ಕೆ ನೋಡ್ತಿದ್ದೀರಾ ಅಷ್ಟೇ ಅಲ್ವಾ ಅಂತಾನೆ ರಾಮ್. ಸುಳ್ಳು ಕೇಸಲ್ಲ ರಾಮ್, ವೈದ್ಯಕೀಯ ಲೋಕವೇ ಬೆಚ್ಚಿ ಬೀಳಿಸುವಂಥ ಮೆಡಿಕಲ್ ಸ್ಕ್ಯಾಮ್ ಅಂತಾನೆ ಧನ್ರಾಜ್. ಮೆಡಿಕಲ್ ಸ್ಕ್ಯಾಮಾ ಅಂತಾನೆ ರಾಮ್. ನೀನು ಲಾಸ್ಟ್ ಇಯರ್ ಜರ್ಮನಿಯಿಂದ ತರಿಸಿದ್ಯಲ್ಲ, ಡಯಾಲಿಸಿಸು, ವೆಂಟಿಲೇಟರು, ಅಲ್ಟ್ರಾಸೌಂಡ್ ಮಿಷನ್ನು ಇವೆಲ್ಲ ಫೇಕ್ ಅಂತ ಮೆಡಿಕಲ್ ಕೌನ್ಸಿಲಿಂಗಿಂದ ರಿಪೋರ್ಟ್ ಬಂದಿದೆ ರಾಮ್. ಬ್ರ್ಯಾಂಡೆಡ್ ಮೆಡಿಸಿನ್ ಒಳಗಡೆ ಡೂಪ್ಲಿಕೇಟ್ ಎಕ್ವಿಪ್ಮೆಂಟ್ಸ್ನ ತುಂಬಿ 25 ಕೋಟಿಗಳನ್ನು ವಂಚನೆ ಮಾಡಿದ್ಯಾ ಅಂತ ರಿಪೋರ್ಟ್ ಹೇಳ್ತಿದೆ ರಾಮ್ ಅಂತಾನೆ ಧನ್ರಾಜ್. ವಾಟ್, ಇಂಪಾಸಿಬಲ್. ನಾನೇ ಖುದ್ದಾಗಿ ನಿಂತು ಆ ಮೆಷಿನ್ನ ಇಂಪೋರ್ಟ್ ಮಾಡಿಸಿದ್ದೀನಿ. ವರ್ಡಲ್ಲೇ ಇದೆಲ್ಲ ಟಾಪ್ ಮೆಷಿನ್ಸ್ ಅಂತಾನೆ ರಾಮ್. ರಾಮ್ ನೋಡು, ಇದರಲ್ಲಿ ಇಂಜಿನಿಯರ್ ರಿಪೋರ್ಟ್ಸ್ ಇದೆ. ಇದನ್ನು ನಾನು ಮೆಡಿಕಲ್ ಕೌನ್ಸಿಲ್ಗೆ ಕೊಟ್ಟರೆ ನಾಳೆನೇ ನಿನ್ನ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ರಾಮನ್ನು ಡಾಕ್ಟರ್ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗುತ್ತೆ. ಹಾಗೆ ಈ ಸ್ಕ್ಯಾಮ್ ಆಗಿರೋ 25 ಕೋಟಿಲಿ ನೀನು ಎಷ್ಟು ಕಮಿಷನ್ ತಗೊಂಡಿದ್ಯಾ ಅಂತ ಪೊಲೀಸ್ ಕೇಳಿದಾಗ ಏನು ಉತ್ತರ ಕೊಡ್ತೀಯ ರಾಮ್ ಅಂತಾಳೆ ಸ್ನೇಹ. ಏಯ್, ಇದೆಲ್ಲ ನೀವು ಕ್ರಿಯೇಟ್ ಮಾಡಿರೋ ಸುಳ್ಳು ಡಾಕ್ಯುಮೆಂಟ್ಸ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಇಲ್ಲಿಂದ ಹೋಗಬಾರ್ದು ಅನ್ನೋದೇ ನಿಮ್ಮ ಅಸಲಿ ಉದ್ದೇಶ ಅಲ್ವಾ ಅಂತಾನೆ ರಾಮ್. ಉದ್ದೇಶ ಏನೇ ಇರಲಿ ರಾಮ್, ಸದ್ಯಕ್ಕೆ ಕಾನೂನಿನ ಪ್ರಕಾರ ನೀನು ಅಪರಾಧಿ. ಈ 25 ಕೋಟಿ ಲಾಸನ್ನು ನೀನು ಕೆಲಸ ಮಾಡೇ ತುಂಬಿಕೊಡ್ಬೇಕು. ಇಲ್ಲ ಅಂದರೆ ಜೈಲಿಗೆ ಕಳಿಸೋದು ನಮಗೇನು ದೊಡ್ಡ ವಿಷಯ ಅಲ್ಲ ರಾಮ್. ಯೋಚನೆ ಮಾಡು, ರಿಸೈನ್ ಮಾಡಿ ಈ ಹಾಸ್ಪಿಟಲ್ನ ಬಿಟ್ಟು ಹೋಗಿ ಜೈಲಿಗೆ ಸೇರ್ತೀಯೋ ಅಥವಾ ನಮ್ಮ ಜೊತೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತೀಯ ಅಂತಾರೆ ಧನ್ರಾಜ್. ನೀವು ಗೆದ್ದಿದ್ದೀರಾ ಅಂತ ಬೀಗಬೇಡಿ. ಈ ಫೇಕ್ ಡಾಕ್ಯುಮೆಂಟ್ಸ್ಗೆ ಆಯಸ್ಸು ತುಂಬ ಕಡಿಮೆ ಅಂತ ರಾಮ್ ಹೋಗುವಾಗ. ಹಲೋ, ಪ್ರತಿ ಸಲ ಗೆದ್ದ ಹಾಗೆ ಈ ಸಲನೂ ಗೆಲ್ತೀನಿ ಅಂತ ಅನ್ಕೋಬೇಡ ರಾಮ್. ದಮ್ ಇದ್ರೆ ಈ ಸ್ಕ್ಯಾಮ್ ನೀನು ಮಾಡಿಲ್ಲ ಅಂತ ಪ್ರೂವ್ ಮಾಡು ಅಂತಾಳೆ ಸ್ನೇಹ. ಮಾಡ್ತೀನಿ, ಖಂಡಿತ ಮಾಡ್ತೀನಿ ಅಂತಾನೆ ರಾಮ್. ಮಾಡು, ಅಲ್ಲಿವರೆಗೂ ಈ ಸ್ನೇಹ ಹೇಳೋದಷ್ಟೇ ನಿನ್ನ ಕೆಲಸ. ಸುಮ್ಮನೆ ಹೋಗಿ ಬಿಳಿ ಕೋಟ್ ಹಾಕ್ಕೊಂಡು ನಿನ್ನ ಡ್ಯೂಟಿ ನೋಡು. ಗೆಟ್ ಔಟ್ ಅಂತಾಳೆ ಸ್ನೇಹ. ಈಚೆ ಮಹಾದೇವ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಬಂಗಾರಿ ನೀನು. ನಿನ್ನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ನನ್ನ ದೃಷ್ಟಿನೇ ತಾಕತ್ತೆ ಅಂತ ದೃಷ್ಟಿ ತೆಗೆದು ಹೆಂಡ್ತಿ, ಹೆಂಡ್ತಿ, ಈ ಮಹಾದೇವ ನಿನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಹೆಂಗೆ ಹೇಳೋದು ನೀನು ಅಂದರೆ ಈ ಮಹಾದೇವನಿಗೆ ಪಂಚಪ್ರಾಣ ಕಣೆ. ಏಯ್ ಕಾಡ್ರಾಕ್ಷಸಿ ಅಂತಾನೆ. ಆಗ ಕಾವ್ಯ ಬಂದು, ಮಹಾದೇವ ಏನಿದು ನಿನ್ನ ಹೊಸ ಅವತಾರ ಅಂತ ನೋಡಿದರೆ ಗೊಂಬೆಗೆ ಸೀರೆ ಉಡಿಸಿ ಒಡವೆ ಹಾಕಿರ್ತಾನೆ ಮಹಾದೇವ. ಆಗ ಗೊಂಬೆ ಕೆನ್ನೆ ಮುಟ್ತಾ, ಚೆಲುವೆ ನಿನ್ನ ನೋಡಲು ಮಾತುಗಳ ಬರೆವೆನು ಅಂತ ಮಹಾದೇವ ಸಾಂಗ್ ಹೇಳ್ತಾ ಗೊಂಬೆನ ತಬ್ಕೊಂಡು, ಸದ್ಯ ನೀನಾದರೂ ನನ್ನ ಹೈಟ್ಗೆ ಮ್ಯಾಚ್ ಆಗ್ತಿದ್ಯಲ್ಲ ಅಂತಾನೆ ಮಹಾದೇವ. ಏಯ್ ಮಹಾದೇವ, ನಿನಗೆ ಪೂರ್ತಿ ತಲೆ ಕೆಟ್ಟು ಹೋಗಿದೆ. ಆ ಒಡವೆನ ಅಂಗಡಿಯವರಿಗೆ ಕೊಟ್ಬಾ ಅಂದರೆ ಬೊಂಬೆಗೆ ಹಾಕಿ ಮೆರವಣಿಗೆ ಮಾಡ್ತಿದ್ಯಲ್ಲ, ಇದು ಹೊಸ ನಾಟಕ ಅಂತಾಳೆ ಕಾವ್ಯ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಈ ಒಡವೆನೆಲ್ಲ ತಂದಿದ್ದು ನನ್ನ ಕಾಡ್ರಾಕ್ಷಸಿಗಂತಾನೆ. ಆದರೆ ಏನು ಮಾಡೋದು, ಅವಳು ಬೇಡ ಅಂದ್ಲು. ಹಾಗಂತ ಇದನ್ನು ವಾಪಸ್ ಕೊಡೋಕ್ಕಾಯ್ತದ? ಅದಕ್ಕೆ ನಾನು ನನ್ನ ಹೆಂಡ್ತಿಗೆ ಕೈಯಾರೆ ಹಾಕಿವ್ನಿ. ಒಡವೆ ಅಷ್ಟೇ ಅಲ್ಲ, ಸೀರೆನೂ ನಾನೇ ಉಡ್ಸಿವ್ನಿ. ಈ ಸೀರೆಯಲ್ಲಿ ನನ್ನ ಹೆಂಡ್ರು ಎಷ್ಟು ಪಸಂದಾಗಿ ಕಾಣ್ತವ್ರೆ ಅಲ್ವಾ ಅಂತಾನೆ ಮಹಾದೇವ. ಏನು, ಈ ಬೊಂಬೆ ನಿನ್ನ ಹೆಂಡ್ತಿನ? ಸರಿ ಹೋಯ್ತು ಅಂತಾಳೆ ಕಾವ್ಯ. ಇವಳು ನನ್ನ ಹೊಸ ಹೆಂಡ್ತಿ. ಇವಳು ಕೋಪ ಮಾಡ್ಕೊಳ್ಳಲ್ಲ, ನನ್ನ ಪ್ರೀತಿ ಹೆಂಡ್ತಿ, ಮುದ್ದು ಹೆಂಡ್ತಿ. ಈ ಮಹಾದೇವ ನಿನ್ನ ಭಾಳ ಪ್ರೀತಿ ಮಾಡ್ತಾವನೆ ಅಂತ ಮುದ್ದು ಕೊಡ್ತಾನೆ ಮಹಾದೇವ. ಏಯ್ ಕಾಡ್ರಾಕ್ಷಸಿ, ಯಾಕೆ ಹಂಗೆ ನೋಡ್ತೀಯಾ? ನನ್ನ ಹೊಸ ಹೆಂಡ್ರಿಗೆ ದೃಷ್ಟಿ ಆಗುತ್ತೆ. ಒಸಿ ಹತ್ರ ಬಾ ಅಂತ ಕಾವ್ಯ ಸೀರೆ ಸೆರಗನ್ನು ಹಿಡ್ಕೊಂಡು ಗೊಂಬೆಗೆ ದೃಷ್ಟಿನ ತೆಗಿತಾನೆ ಮಹಾದೇವ. ಮಹಾದೇವ, ಸುಮ್ಮನೆ ಆ ಬೊಂಬೆ ಮೇಲಿರೋ ಒಡವೆನ ತೆಗೆದಿಡು, ಇಲ್ಲ ಅಂದರೆ ನಾನೇ ಕಿತ್ತಾಕಬೇಕಾಗುತ್ತೆ ಅಂತಾಳೆ ಕಾವ್ಯ. ಈ ಕಡೆ ಬಾ, ಮುಟ್ಬೇಡ ನನ್ನ ಹೆಂಡ್ರನ್ನ. ಅವಳು ಶಾನೆ ನಾಚಿಕೆ ಸ್ವಭಾವದವಳು, ಅವಳನ್ನು ನಾನು ಮಾತ್ರ ಮುಟ್ಬೇಕು. ಯಪ್ಪ, ಎಷ್ಟು ಇರಿಟೇಟಿಂಗ್ ನೀನು, ನಿನ್ನ ಸಾವಾಸನೆ ಬೇಡ ಅಂತಾಳೆ ಕಾವ್ಯ. ಈಗ ನಾವು ನಮ್ಮ ಪ್ರೇಮಾಯಣನ ಮುಂದುವರ್ಸೋಣ ಬಾ ಅಂತ ಸಾಂಗ್ ಹೇಳ್ತಾ ಗೊಂಬೆ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಮಹಾದೇವ. ನೀನು ಈ ಬೊಂಬೆ ಜೊತೆನೇ ಸಂಸಾರ ನಡೆಸು, ನನ್ನ ಸವಾಸ ಕಂತು ಬರಬೇಡ ಅಂತ ಕಾವ್ಯ ಹೋಗ್ತಾಳೆ. ಈಚೆ ರಾಮ್ ಸೋಫಾದಲ್ಲಿ ಕೂತ್ಕೊಂಡು, ರಿಸೈನ್ ಮಾಡಿ ಈ ಹಾಸ್ಪಿಟಲ್ನ ಬಿಟ್ಟು ಜೈಲಿಗೆ ಸೇರ್ತೀಯೋ ಅಥವಾ ನಮ್ಮ ಜೊತೆನೇ ಕೆಲಸ ಮಾಡಿಕೊಂಡು ಆರಾಮಾಗಿರ್ತೀಯೋ ಅಂತ ಧನ್ರಾಜ್ ಹೇಳಿರೋ ಮಾತನ್ನು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಕಲ್ಯಾಣಿ ಪ್ರೇಮ ಜೊತೆ ಮಾತಾಡ್ತಾ
ಬರ್ತಾರೆ. ರಾಮ್‌ನ ನೋಡಿ "ಏನಾಯ್ತು? ಯಾಕೆ ಡಲ್ಲಾಗಿ ಕೂತಿದ್ಯಾ?" ಅಂತಾರೆ. "ಏನಿಲ್ಲ ದೊಡ್ಡಮ್ಮ" ಅಂತಾನೆ ರಾಮ್. "ಮಗನೇ, ನಾಳೆ ನಿನ್ನ ತಂಗಿ ನಿಶ್ಚಿತಾರ್ಥ. ಮನೇಲಿ ಎಲ್ಲ ಎಷ್ಟು ಸಂಭ್ರಮದಲ್ಲಿದ್ದಾರೆ. ನೀನು ನೋಡಿದ್ರೆ ಹ್ಯಾಪ್ ಮೊರೆ ಹಾಕ್ಕೊಂಡು ಕೂತಿದ್ಯಲ್ಲ." ರಾಮ್: "ನನಗ್ಯಾಕೋ ಭಯ ಆಗ್ತಿದೆ. ಯಾಕೋ ಮತ್ತೇನಾದರೂ ಸಮಸ್ಯೆನಾ?" ಅಂತಾರೆ ಕಲ್ಯಾಣಿ. "ಏನಾದರೂ ತೊಂದರೆನಾ? ಏನಾದರೂ ನಮ್ಮಿಂದ ಮುಚ್ಚಿಡ್ತಿದ್ಯಾ ನೀನು?" ಅಂತಾಳೆ ಪ್ರೇಮ. "ನಾನು ಯಾವಾಗ ಧನರಾಜ್ ಮತ್ತು ಸ್ನೇಹ ಮಾಡಿರೋ ಸಂಚಿಂದ ಹೊರಗೆ ಬರಬೇಕು ಅಂತ ನೋಡ್ತೀನೋ ಅವರಷ್ಟೇ ಫಾಸ್ಟಾಗಿ ನನ್ನ ಹೊಸ ಸಂಚಲ್ಲಿ ಸಿಕ್ಕಾಕಿಸ್ತಿದ್ದಾರೆ" ಅಂತಾನೆ ರಾಮ್. "ಈಗ ಮತ್ತೇನಾಯ್ತು?" ಅಂತಾರೆ ಕಲ್ಯಾಣಿ. "ಈಗ ಮತ್ಯಾವುದೋ ಮೆಡಿಕಲ್ ಸ್ಕ್ಯಾಮ್ ಅಂತ ಕತೆ ಶುರು ಮಾಡ್ಕೊಂಡಿದ್ದಾರೆ" ಅಂತಾನೆ ರಾಮ್. "ಹಾಗಂದ್ರೆ ಏನು?" ಅಂತಾರೆ ಕಲ್ಯಾಣಿ. "ಹಾಸ್ಪಿಟಲ್ಗೆ ಬೇಕಾಗಿದ್ದ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಮೆಷಿನ್ಸ್‌ನೆಲ್ಲ ಪರ್ಚೇಸ್ ಮಾಡಿದ್ವಿ. ಆದರೆ ನಾನು ವಂಚನೆ ಮಾಡಿದ್ದೀನಿ ಅಂತ ನನ್ನ ಮೇಲೆ ಕೇಸ್ ಹಾಕ್ತಿದ್ದಾರೆ. ಬೇಕು ಅಂತಲೇ ಸುಳ್ಳು ಡಾಕ್ಯುಮೆಂಟ್‌ನ ಕ್ರಿಯೇಟ್ ಮಾಡಿ ನನ್ನ ಮೇಲೆ ಕೇಸ್ ಹಾಕೋಕ್ಕೆ ನೋಡ್ತಿದ್ದಾರೆ. ನನ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ" ಅಂತಾನೆ ರಾಮ್. "ಅಯ್ಯೋ ಭಗವಂತ, ಅವರಿಗೆ ಮನುಷ್ಯತ್ವನೇ ಇಲ್ವಾ?" ಅಂತಾರೆ ಕಲ್ಯಾಣಿ. "ನನಗೆ ಗೊತ್ತಿತ್ತು ರಾಮ್, ಇಷ್ಟೆಲ್ಲ ಆದಮೇಲೂ ಆ ಸ್ನೇಹ ಅವರಪ್ಪ ನಿನ್ನ ಸುಮ್ಮನೆ ಬಿಡಲ್ಲ ಅಂತ. ನಿನ್ನ ಆಸ್ಪತ್ರೆಯಲ್ಲಿ ಉಳಿಸ್ಕೊಳ್ಳೋಕೆ ಏನಾದರೂ ಒಂದು ವಂಚನೆ ಮಾಡೇ ಮಾಡಿರ್ತಾರೆ ಅಂತ" ಅಂತಾಳೆ ಪ್ರೇಮ. "ಹೌದು ಪ್ರೇಮ, ಈಗ ಅವಳಿಗೆ ನನ್ನ ಮದುವೆ ಆಗಬೇಕು ಅನ್ನೋದಕ್ಕಿಂತ ನನ್ನ ಕ್ಯಾರಿಯರ್ನ ಹಾಳು ಮಾಡಬೇಕು ಅನ್ನೋ ಹಠನೇ ಜಾಸ್ತಿಯಾಗಿದೆ. ಆದರೆ ನಾನು ಮಾತ್ರ ಸೋಲೋದಿಲ್ಲ. ಈ ಮೆಷಿನ್ನೆಲ್ಲ ಸಪ್ಲೈ ಮಾಡಿದವನು ನಾಪತ್ತೆಯಾಗಿದ್ದಾನೆ. ಅವ್ರ ಜೊತೆ ಕೈ ಜೋಡಿಸಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನನ್ನು ಹುಡುಕಿ ಸತ್ಯನ ಹೊರಗೆ ತಂದು ನಾನು ನಿರಪರಾಧಿ ಅಂತ ಸಾಬೀತು ಮಾಡೇ ಮಾಡ್ತೀನಿ. ಇಲ್ಲೂ ಕೂಡ ಅವರಿಗೆ ಸೋಲಾಗೋದು" ಅಂತಾನೆ ರಾಮ್. "ರಾಮ್, ನೀನೇನೇ ನಿರ್ಧಾರ ತಗೊಂಡ್ರೂ ನಾನು ನಿನ್ನ ಜೊತೆ ಇರ್ತೀನಿ" ಅಂತಾಳೆ ಪ್ರೇಮ. "ಮಗನೇ, ನಾನು ನಿನ್ನ ಜೊತೆ ಇರ್ತೀನಿ. ಅದೆಷ್ಟು ಅಗ್ನಿ ಪರೀಕ್ಷೆಗಳು ನಡೆಯುತ್ತೋ ನಡೀಲಿ. ಒಂದು ಕಡೆ ಆ ಧನರಾಜ್ ಮತ್ತು ಸ್ನೇಹ, ಇನ್ನೊಂದು ಕಡೆ ಆ ಮಲ್ಲಿ ಮತ್ತು ಗರುಡ. ದುಷ್ಟತನಕ್ಕೆ ಖಂಡಿತವಾಗ್ಲೂ ಅಂತ್ಯ ಇದ್ದೇ ಇದೆ. ಯೋಚನೆ ಮಾಡಬೇಡ ನೀನು" ಅಂತಾರೆ ಕಲ್ಯಾಣಿ. ಈಚೆ ಪಂಚಮಿ ನಿಶ್ಚಿತಾರ್ಥ ನಡೀತಾ ಇರುತ್ತೆ. ಎಲ್ಲರೂ ಖುಷಿಯಾಗಿರ್ತಾರೆ. ಆಗ ಶ್ರೀಧರ ರಾಮನ ಹತ್ರ "ಯಾಕೆ ಮಗನೇ, ಯಾಕೆ ಗಾಬರಿಯಾಗಿದ್ಯಾ?" ಅಂತ ಕೇಳ್ತಾರೆ. "ಗರುಡ ಮತ್ತು ಮಲ್ಲಿ ಬರ್ತಾ ಇದ್ದಾರೆ ಅಂತಾನೆ ರಾಮ್. ಆಗ ಕಲ್ಯಾಣಿ ಶಾಕ್ನಿಂದ "ಮಹಾದೇವನ್ಗೆ ಈ ವಿಷಯ ಗೊತ್ತಾದರೆ ದೊಡ್ಡ ರಣರಂಗ ಆಗುತ್ತೆ. ಕಾವ್ಯ ಹೇಗಾದರೂ ಮಾಡಿ ನಮ್ಮ ಮಹಾದೇವನ ರೂಮಲ್ಲಿ ಕೂಡಾಕು" ಅಂತಾರೆ. ಕಾವ್ಯ ಮಹಾದೇವನ್ನ ಪ್ಲ್ಯಾನ್ ಮಾಡಿ ರೂಮ್ಗೆ ಕರ್ಕೊಂಡೋಗಿ ಕೂಡಾಕ್ತಾಳೆ. "ಕಾವ್ಯ ಕಾವ್ಯ" ಅಂತ ಕೂಗ್ತಾನೆ ಮಹಾದೇವ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.